ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಉಕ್ಕು ತೆಗೆದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರೊಬ್ಬರು ಹೇಳಿದ್ದಾರೆ. ಅದಕ್ಕೆ ಅದರ ವಿಚಾರದಲ್ಲಿ MD ಅವರಿಗೆ ವಿಜಿಲೆನ್ಸಿಂದ ಅವರು ಇದನ್ನು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದು ರಿಪೋರ್ಟ್ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂದ ಮೇಲೆ ಅದರ ವಿಚಾರದಲ್ಲಿ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಅದು ಈಗ ಫಾರ್ಮರ್ಸು ಸಕ್ರಮದಲ್ಲಿ ಅದರ ಹುಕ್ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಶುಗರ್ ಫ್ಯಾಕ್ಟ್ರಿ ಅವ್ರು ಯಾರು ಮಾಡಿದ್ರೆ ಅದು ದೊಡ್ಡ ತಪ್ಪಾಗ್ತದೆ. ನೋಡಿ, ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೊಡಪ್ಪ ಮೈಕ್. ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಉಕ್ಕು ತೆಗೆದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರೊಬ್ಬರು ಹೇಳಿದ್ದಾರೆ. ಅದಕ್ಕೆ ಅದರ ವಿಚಾರದಲ್ಲಿ MD ಅವರಿಗೆ ವಿಜಿಲೆನ್ಸಿಂದ ಅವರು ಇದನ್ನು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದು ರಿಪೋರ್ಟ್ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಬಂದ ಮೇಲೆ ಅದರ ವಿಚಾರದಲ್ಲಿ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಅಲ್ಲ, ಅದು ಫೋಟೋದಲ್ಲಿ ಕೊಕ್ಕೆ ಹಾಕಿಬಿಟ್ಟು ಇದು ಮಾಡಿದ್ದಾರೆ ಅಂತ ಬಂದಿತ್ತು. ಅದು ಈಗ ಫಾರ್ಮರ್ಸು ಸಕ್ರಮದಲ್ಲಿ ಅದರ ಹುಕ್ ಹಾಕ್ಬಿಟ್ಟು ಮಾಡ್ತಾರೆ. ಬಟ್ ಶುಗರ್ ಫ್ಯಾಕ್ಟ್ರಿ ಅವ್ರು ಯಾರು ಮಾಡಿದ್ರೆ ಅದು ದೊಡ್ಡ ತಪ್ಪಾಗ್ತದೆ. ಅದಕ್ಕೆ ನಾವು ಆಫ್ ಹ್ಯಾಂಡೆಡ್ ಆಗಿ ಅದರ ವಿಚಾರದಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅದೊಂದು ಎನ್ಕ್ವೈರಿ ಮಾಡಿ ನಂತರ ರಿಪೋರ್ಟ್ ಬಂದ ಮೇಲೆ ಅದರ ವಿಚಾರದಲ್ಲಿ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಸರ್ಕಾರಿ ಕಚೇರಿಗಳು ಸುಮಾರು 200 ಕೋಟಿಗಿಂತ ಹೆಚ್ಚು ಬಾಕಿ ಕೊಡಬೇಕು ಕರೆಂಟ್ ಬಿಲ್. ಅದೇ ಥರ ಬೇರೆ ಬೇರೆ ವಿದ್ಯುತ್ ಕಂಪ್ನಿಗಳಿಗೆ ಎಷ್ಟು ಬಾಕಿ ಇದೆ ಸರ್ ಗೌರ್ಮೆಂಟ್ ಆಫೀಸ್ಗಳು ಕೊಡೋದು? ನಮ್ಮದು ನಮ್ಮ ಸ್ಟೇಟಲ್ಲಿ ಒಂದು ಸುಮಾರು ಕರೆಕ್ಟಾಗಿ ಗೊತ್ತಿಲ್ಲ, ಬೇಕಾದ್ರೆ ತಿಳಿಸ್ಬಿಟ್ಟು ಹೇಳ್ತೀನಿ. ಸುಮಾರು 6,000 ಕೋಟಿಗಿಂತ ಹೆಚ್ಚು ನಮಗೆ ಸರ್ಕಾರಿ ಇದರಿಂದ, ಅದು ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟಿಗಳಿರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು, ಅದರ ಬಾಕಿ ಇದೆ. ಆ ಥರ ವಿಚಾರದಲ್ಲಿ ಈಗಾಗಲೇ ನಾವು ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ಇಲಾಖೆ ಒಟ್ಟಿಗೆ ನಾವು ವ್ಯವಹರಿಸ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.